ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಭೂಲೋಕದ ಅಮೃತ ಅಂತ ಎಲ್ಲರೂ ಕರೀತಾರಲ್ವ, ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತು ಅದರಿಂದ ಜ್ಯೂಸ್ನ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಕೂಡ ಎರಡು ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನೆಲ್ಲಿಕಾಯಿನ ನಾವು ಪ್ರತಿನಿತ್ಯ ಸೇವಿಸೋದ್ರಿಂದ ಅನೇಕ ಲಾಭಗಳು ಸಿಗ್ತವೆ ನಮ್ಮ ದೇಹಕ್ಕೆ. ಯಾಕೆ ನೆಲ್ಲಿಕಾಯಿ ರಸವನ್ನು ಭೂಲೋಕದ ಅಮೃತ ಅಂತ ಕರೀತಾರೆ ಅಂದರೆ, ಇದು ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಮತ್ತು ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ವಸ್ತು, ಒಂದು ಆರೋಗ್ಯದ ಫಲ ಅಂತ ಹೇಳ್ಬೋದು. ಇದನ್ನು ಯಾರಿಗೆಲ್ಲ ಶುಗರ್ನ ಅಂಶ ಜಾಸ್ತಿ ಇರುತ್ತಲ್ಲ, ಸೊ ಅವರು ಪ್ರತಿನಿತ್ಯ ಸೇವಿಸೋದ್ರಿಂದ ಮಧುಮೇಹ ಅವರಿಗೆ ನಿಯಂತ್ರಣದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಇದು ಒಂದು ರೀತಿಯಲ್ಲಿ ಸಹಕಾರಿಯಲ್ಲ, ಜೀರ್ಣ ಶಕ್ತಿಯಿಂದ ಇರ್ಬೋದು, ಒಬ್ಯಾಸಿಟಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕಿರ್ಬೋದು, ಸ್ಕಿನ್ನಿಗಿರ್ಬೋದು, ಹೇರ್ಸಿಗಿರ್ಬೋದು. ಯಾರು ತೆಳ್ಳ ಆಗಬೇಕು ಅಂತೇಳಿ ಬಯಸ್ತಿರ್ತಾರಲ್ಲ, ಸೊ ಅವರು ಡೈಲಿ ಅಟ್ಲೀಸ್ಟ್ ಒಂದು ನೆಲ್ಲಿಕಾಯಿ ರಸವನ್ನಾದರೂ ಸೇವಿಸಿ ಅಂತ ಹೇಳ್ತಾರೆ. ಇಲ್ಲ ಒಂದು ಡೈರೆಕ್ಟಾಗಾದರೂ ತಿನ್ಬೋದು. ಆಮೇಲೆ ಜೀರ್ಣಶಕ್ತಿಯನ್ನು ಚೆನ್ನಾಗಿ ಮಾಡುತ್ತೆ. ಇದು ಕಂಪ್ಲೀಟಾಗಿ ಹೊಟ್ಟೆಯನ್ನು ಕ್ಲೀನ್ ಮಾಡೋದ್ರಿಂದ ಆರೋಗ್ಯ ಎಲ್ಲ ರೀತಿಯಿಂದಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಬನ್ನಿ, ಮನೇಲೆ ಹೇಗೆ ಇದು ನೆಲ್ಲಿಕಾಯಿ ಜ್ಯೂಸ್ನ ಮಾಡ್ಕೋಬೋದು, ಯಾವ್ಯಾವ ರೀತಿಯೆಲ್ಲ ಮಾಡ್ಬೋದು ಅನ್ನೋದನ್ನು ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ವೈಟ್ ಕಲರ್ ಇರೋದು ಅಂತ ಹೇಳಿ ಬೇರೆ ಜ್ಯೂಸ್ ಅನ್ಕೋಬೋದು. ಇದಕ್ಕೆ ನಾನು ಏನು ಕೂಡ ಆ್ಯಡ್ ಮಾಡಿಲ್ಲ. ಸೊ ಅಂದರೆ ನೆಲ್ಲಿಕಾಯಿ ಮಾತ್ರ ನಾನು ಇಲ್ಲಿ ಮಿಕ್ಸಿ ಮಾಡಿ ಸೋಸ್ಕೊಂಡಿದ್ದೀನಿ. ಸಿಪ್ಪೆ ಸಮೇತವಾಗಿದ್ದರೆ ಸ್ವಲ್ಪ ಗ್ರೀನಿಶ್ ಆಗಿ ಬರುತ್ತೆ. ಇಲ್ಲಿ ಯಾವುದೇ ರೀತಿ ನಾನು ಬೇರೆ ಏನೋ ಆ್ಯಡ್ ಮಾಡಿದೆ. ಆಮೇಲೆ ಅದ್ರದ್ದು ಇದನ್ನು ಕೂಡ ತೆಗೆದಿದ್ದೀನಿ. ಎರಡು ನೆಲ್ಲಿಕಾಯಿ ತೊಗೊಳ್ತಾ ಇದ್ದೀನಿ. ಸೊ ನೀವು ಜಾಸ್ತಿ ಜನ ಇದ್ದೀರಾ ಮನೇಲಿ ಕುಡಿಯೋರು ಅಂದರೆ ಇದನ್ನು ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ 2 ಇರೋದು 4 ಮಾಡ್ಕೊಳ್ಳಿ, ಅಥವಾ ಇನ್ನೂ ಜಾಸ್ತಿ ಜನ ಎಲ್ಲರೂ ತೊಗೊಳ್ತಾರೆ ಅಂದರೆ 6 ಈ ರೀತಿಯಾಗಿ ತೊಗೊಳ್ಳಿ. ನಾನಿಲ್ಲಿ 2 ಮಾತ್ರ ತೊಗೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಚೆನ್ನಾಗಿ ತೊಳೆದು ಆದಮೇಲೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ಮೊದಲಿಗೆ ಕಟ್ ಮಾಡ್ಕೊಂಡು ಆದ ನಂತರ ಸಿಂಪಲ್ ಇದೆ, ಬಟ್ ಇದಕ್ಕೆ ಒಂದು 10 ನಿಮಿಷ ಟೈಮ್ ಕೊಟ್ಟರೆ ಸಾಕು. ಡೈಲಿ ಈ ರೀತಿಯಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಚಿಕ್ಕದಾಗಿ ಸಣ್ಣಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡಾದಮೇಲೆ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಈ ರೀತಿಯಾಗಿ ನೋಡಿ. ಸೊ ಇದು ನಾನು ಆ ಮೇಲ್ಗಡೆ ಸಿಪ್ಪಿ ಏನಿದೆಯಲ್ಲ ಅದನ್ನು ಕೂಡ ತಿನ್ಬೋದು. ನನಗೆ ಇಲ್ಲಿ ತಿನ್ನೋದಕ್ಕೆ ಚೆನ್ನಾಗಿ ಅನಿಸ್ತಿಲ್ಲ ಅಂಥೇಳಿ ನಾನು ಅದನ್ನು ಫಿಲ್ಟ್ರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಷ್ಟೇ, ಇದು ತುಂಬ ಸಿಂಪಲ್ ಇದೆ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಅದರಲ್ಲೇ ಆಲ್ರೆಡಿ ನೀರಿನ ಅಂಶ ಇರೋದ್ರಿಂದ ಅದು ಕೂಡ ಜ್ಯೂಸ್ ಆಗಿ ಹೊರಗೆ ಬರುತ್ತೆ ನಮಗೆ. ಅಂದರೆ ಮಿಕ್ಸಿ ಮಾಡಿಕೊಂಡಾಗ ಸ್ವಲ್ಪ ಕಹಿ ಕಹಿ ಅನಿಸುತ್ತೆ ಅಂದರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಇದಕ್ಕೆ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು, ಇಲ್ಲ ಅಂದರೆ ಲೆಮನ್ ಜ್ಯೂಸ್ ನೋಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ, ಡ್ರಾಪ್ ವೈಸ್. ಈ ರೀತಿಯಾಗಿ ಪ್ಲೇನ್ ಆಮ್ಲ ಜ್ಯೂಸ್ ಇದು. ಇನ್ನೊಂದು ರೀತಿಯಾಗಿ ನಾನು ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ, 1 ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಮತ್ತು ಚಿಕ್ಕದಾಗಿರ್ತಕ್ಕಂಥ ಬೀಟ್ರೋಟ್ ತೊಗೊಂಡಿದ್ದೀನಿ. ಒಂದೇ ತೊಗೊಂಡಿದ್ದೀನಿ ಇಲ್ಲಿ ನಾನು ನೆಲ್ಲಿಕಾಯಿನ. ಏನಕ್ಕೆ ಅಂದರೆ ನೋಡಿ, ಇಲ್ಲಿ ಸಣ್ಣ ಸೈಜ್ ಬೀಟ್ರೋಟ್ ತೊಗೊಂಡಿದ್ದೀನಿ, 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಬೇಡ ಅಂದರೆ ಒಂದೇ ತೊಗೋಬೋದು. ಕ್ಯಾರೆಟು ಸ್ವಲ್ಪ ಸ್ವೀಟಾಗಿರಲಿ, ನೆಲ್ಲಿಕಾಯಿ ಕಹಿ ಬರ್ಬೋದು, ಒಗರು ಬರ್ಬೋದು ಅಂತ ನಾನು 2 ತೊಗೊಂಡೆ ಅಷ್ಟೇ ಕ್ಯಾರೆಟು. ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಸೇಮ್ ಪ್ರೊಸೀಜರಲ್ಲಿ ಅಂದರೆ ಮಿಕ್ಸಿ ಮಾಡ್ಕೋಬೇಕಷ್ಟೇ. ಇದನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು. ನೀರು ಹಾಕೊಂಡ ನಂತರ ಅದನ್ನು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. 2 ರೀತಿಯಲ್ಲಿ ನಾನು ಇಲ್ಲಿ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಇದಕ್ಕೆ ಬೇರೆ ಬೇರೆ ಅಲೋವೆರಾನು ಕೂಡ ಮಿಕ್ಸಿ ಮಾಡ್ಕೋಬೋದು ಆಮ್ಲದ ಜೊತೆಗೆ. ನೋಡಿ, ಇಲ್ಲಿ ಬೀಟ್ರೋಟ್ ಸ್ವಲ್ಪ ಗಾಢ ಬಣ್ಣ ಹೊಂದಿರುತ್ತಲ್ಲ, ಸೊ ಹಾಗಾಗಿ ಇಲ್ಲಿ ಕ್ಯಾರೆಟ್ ಮತ್ತು ಆಮ್ಲ ಅಂಶ ಕಮ್ಮಿನೇ ಕಾಣಿಸುತ್ತೆ. ಮಿಕ್ಸಿ ಮಾಡ್ಕೊಂಡಾಗ ಬೀಟ್ರೋಟ್ ಕಲರ್ಸ್ ಜಾಸ್ತಿ ಬಿಟ್ಕೊಳ್ಳುತ್ತೆ. ಅದರ ಅಂಶ ಅಂದರೆ ಕಲರ್ ಬಂದುಬಿಟ್ಟು ಥಿಕ್ನೆಸ್ ಆಗಿರೋದ್ರಿಂದ ಬೀಟ್ರೋಟ್ ಕಲರೇ ಜಾಸ್ತಿಯಾಗಿ ಕಾಣಿಸುತ್ತೆ. ಬಟ್ ಜ್ಯೂಸ್ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ಕುಡಿಬೋದು ಇದನ್ನು, ಪ್ರತಿಯೊಬ್ಬರು ಕುಡಿಬೋದು. ಇದರಿಂದ ಸ್ಕಿನ್ ಏನೋ ಡಿಸೀಸಸ್ ಇರ್ತಾವಲ್ಲ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ಏರ್ ಫಾಲ್ ತುಂಬ ಆಗ್ತಾ ಇರುತ್ತೆ ಅನ್ನೋರು ಇದನ್ನು ಆಗಾಗ ಸೇವಿಸ್ತಾ ಬಂದರೆ ಏರ್ ಸಮಸ್ಯೆ ಏನೇನಿರುತ್ತಲ್ಲ ಅವರು ಎಲ್ರಿಗೂ ಕೂಡ ಇದು ತುಂಬ ಬೆಸ್ಟು ಹೋಮ್ ರೆಮಿಡಿ ಇದು ಆಮ್ಲ ಜ್ಯೂಸು. ಈ ರೀತಿಯಾಗಿ ಕ್ಯಾರೆಟ್ ಬೀಟ್ರೋಟ್ ಜೊತೆಗೆ ನಾನು ಆ್ಯಪಲ್ ಮಾಡಿ ತೋರಿಸಿದ್ದಲ್ವ ABC ಜ್ಯೂಸ್ ಅಂತ, ಇಲ್ಲಿ ಆ್ಯಪಲ್ ಬದಲಿ ಆಮ್ಲ ಹಾಕ್ಕೊಂಡಿದ್ದೀನಿ, ಅಂದರೆ ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ನೆಲ್ಲಿಕಾಯಿನ 2 ರೀತಿಯಲ್ಲಿ ಜ್ಯೂಸ್ ಮಾಡಿಕೊಂಡು ಮನೆಯಲ್ಲೇ ನಾವು ಈ ರೀತಿಯಾಗಿ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ ಇರ್ಬೋದು, ಹೇರ್ಸ್ ಇರ್ಬೋದು, ಆಮೇಲೆ ಡೈಜೆಷನ್ ಪವರ್ ಇರ್ಬೋದು, ಆಮೇಲೆ ಶುಗರ್ ಇರೋರಿಗೂ ಕೂಡ ತುಂಬ ಒಳ್ಳೆಯದು ಈ ಜ್ಯೂಸು. ಈ ರೆಸಿಪಿ, ಈ ಜ್ಯೂಸ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ
ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ. ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ವಿತಿನ್ ಸೆಕೆಂಡಲ್ಲಿ ಬರುತ್ತೆ. ನೋಡ್ಕೊಂಬಂದ್ರಲ್ಲ ಹೇಗೆ ಮಾಡೋದು ಅಂತ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.